ಶ್ರೀ ವಿಷ್ಣು ವಿಶ್ವಾಧಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡೆ ಅಳ್ತಿಯುಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಕರುನಾಡಿನ ಸಜ್ಜನರಿಗೆ, ಸಮಸ್ತ ಸುಜ್ಞಾನಿಗಳಿಗೆ, ಸದುದ್ದೇಶದ ಸನ್ಮಿತ್ರರಿಗೆ, ಜಗತ್ತಿನಾದ್ಯಂತ ಕನ್ನಡ ಮಾತಾಡುವ, ಬಳಸುವ, ಬೆಳೆಸುವ, ಪ್ರೀತಿಸುವ ಪ್ರಜ್ಞಾವಂತರಿಗೆ ನಿಮ್ಮೆಲ್ಲರ ತಮ್ಮನಾದ ತಿಮ್ಮನಿಂದ ಸಜ್ಜನಿಕೆಯ ಸಡಗರದ ಸ್ವಾಗತ. ನನ್ನ ಹೆಸರು ತಿಮ್ಮಣ್ಣ ಅಂತ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತುಮಕೂರಿನಲ್ಲಿ. ಎಲ್ಲಿದ್ದೆ ಅನ್ನೋದು ವಿಷಯ ಅಲ್ಲ, ಎಲ್ಲಿಗೆ ಬಂದು ಏನ್ ಮಾಡಿದೆ ಅನ್ನೋದು ವಿಷಯ. 1985ರಲ್ಲಿ ಬೆಂಗಳೂರಿಗೆ ಬಂದು ಬಾತ್ರೂಮ್ ತೊಳೆಯೋ ಕೆಲಸದಿಂದ ಶುರು ಮಾಡಿ ಇವತ್ತು 4 ಬಿಲ್ಡಿಂಗ್ ಇಟ್ಕೊಂಡಿದ್ದೀನಿ. JP ನಗರದಲ್ಲಿ ನಂದೊಂದು ಟೀ ಅಂಗಡಿ ಇತ್ತು. ಮಸಾಲಾ ಟೀ, ಲೈಮ್ ಜಿಂಜರ್ ಟೀ. ನಾನು ಹೆಂಡತಿ ಮಾಡ್ತಾ ಇದ್ದಿದ್ದು ಗೋಧಿ ರಸ್ಕು ಫೇಮಸ್ಸು. ಆಮೇಲೆ ನನ್ನ ಅಂಗಡಿಲಿ ನ್ಯೂಸ್ ಪೇಪರ್ಸು, ವೀಕ್ಲಿ ಮ್ಯಾಗ್ಝೀನ್ಸು ಇವೆಲ್ಲ ಇರೋದು. ಜನ ಬರೋರು, ಮಾತಾಡ್ತಾ ಕೂರೋರು, ಸಂಜೆ ಆದರೆ ಬಜ್ಜಿ ಬೋಂಡ ಸಖತ್ತಾಗಿರೋದು. ಹಿಂಗೆ ಒಂದಿನ 2019 ನನ್ನ ಫ್ರೆಂಡ್ಸೇ, ನನ್ನ ಯುವ ಮಿತ್ರರು ಬಂದಿದ್ದಾಗ ಮಾತಿಗೆ ಮಾತು ಬೆಳೆದು ನನ್ನ ಈಗೋ ಟ್ರಿಗರ್ ಆಗಿ ದೊಡ್ಡ ಜಗಳ ಆಗೋಯ್ತು. ಅವತ್ತು ಅಂಗಡಿ ಮುಚ್ಚಿದವನು ತಿರ್ಗಾ ಓಪನ್ ಮಾಡಲೇ ಇಲ್ಲ. ಅದು ನನಗೆ ಬರೀ ಒಂದು ಟೀ ಅಂಗಡಿ ಆಗಿರಲಿಲ್ಲ, ಒಂದು ಸಮುದಾಯ ಆಗಿತ್ತು. ಮಾತು ಅನ್ನೋದು ಮನುಷ್ಯನಿಗಿರೋ ಒಂದು ದೊಡ್ಡ ಶಕ್ತಿ. ಅದು ಮನುಷ್ಯನನ್ನ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೋ ಅಷ್ಟೇ ಪಾತಾಳಕ್ಕೂ ಇಳಿಸುತ್ತೆ. ಮಾತು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಅವನಾಡೋ ಮಾತುಗಳು ಆ ವ್ಯಕ್ತಿ ಎಂಥವನು ಅನ್ನೋದನ್ನ ತೋರಿಸುತ್ತೆ. ಅದಕ್ಕೆ ಅಲ್ವ ದೊಡ್ಡವರು ಹೇಳಿದ್ದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮುತ್ತು ಒಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು, ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು, ಮಾತು ಬೆಳ್ಳಿ, ಮೌನ ಬಂಗಾರ ಅಂತೆಲ್ಲ. ಮಾತಿಗಿರುವಷ್ಟೇ ಮಹತ್ವ ಮೌನಕ್ಕೂ ಇದೆ. ಆದರೆ ಇವೆರಡನ್ನು ಸರಿಯಾಗಿ ಬಳಸೋದು ಬಹಳ ಮುಖ್ಯ. ಮಾತಿಂದ ಮನೆನೇ ಕಟ್ಬೋದು ಅಂತಾರೆ, ಕೆಡವಲೂಬಹುದು. ದೇಶನೂ ಕಟ್ಬೋದು, ಕೆಡವಲೂಬಹುದು. ಇಲ್ಲಿ ಕಟ್ಟೋಕ್ಕೂ ಕೆಡವೋಕ್ಕೂ ಯಾವ ಉದ್ದೇಶನೂ ಇಲ್ಲ. ಆದರೆ ಅಂಗಡಿ ಮುಚ್ಚಿದಾಗ್ಲಿಂದ ಟೀ ಮಾಡಬೇಕು ಅಂತಾನೂ ಅನಿಸಿಲ್ಲ, ದುಡ್ಡು ಮಾಡಬೇಕು ಅಂತಾನೂ ಅನಿಸಿಲ್ಲ. ಒಂದು ಕಾಲದಲ್ಲಿ ಟೀ ಕಪ್ ಹಿಡ್ಕೊಂಡು ತರ್ಕದಿಂದ ತೀಕ್ಷ್ಣವಾಗಿ ಟೀಕೆ ಮಾಡ್ತಿದ್ದ ಜನ ಇವತ್ತು ರೀಲ್ಸ್ ನೋಡ್ತಿದ್ದಾರೆ. ಅವ್ರ ಮಾತುಗಳು ಮ್ಯೂಟ್ ಆಗಿದೆ ಅನ್ನಿಸ್ತಿದೆ. ರಾಜಕೀಯ, ಸಾಹಿತ್ಯ, ಫಿಲಾಸಫಿ, ಸಿನಿಮಾ, ನಾಟಕ, ಕ್ರಿಕೆಟು, ಗಲ್ಲಿ ಗಲ್ಲಿ ಕಾಸಿಪ್ಪು, ಸಮಾಜ, ಬದಲಾವಣೆ, ಅಬಾಬಾಬಾಬಾಬಾಬಾಬಾ. ಅಂಗಡಿ ಮುಚ್ಚಿದೆ, ಮಾತು ಮುಗಿದಿಲ್ಲ. ಪ್ರಪಂಚದಲ್ಲಿರೋದನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀನಿ, ಸುತ್ತಾಡ್ಕೊಂಡು ಬಂದಿದ್ದೀನಿ. ಇಡೀ ಪ್ರಪಂಚನೇ ತಿರುಗಿ ನೋಡೋಂಥ ಕೆಫೆ ಮಾಡ್ತೀನಿ. ಅಲ್ಲಿವರೆಗೂ ಇಲ್ಲಿ ಇಷ್ಟು ವರ್ಷದ ಮೌನದ ನಂತರ ಜನ ಬದಲಾಗದೆ ಜಾಗ ಬದಲಾಗಲ್ಲ. ಏನಂತೀರ? ಬನ್ನಿ ಮಾತಾಡೋಣ.